ಆಳಂದ ಪಟ್ಟಣದಲ್ಲಿ ನಡೆದ ಬಸವ ಜಯಂತಿ ಉತ್ಸವ ಅಂಗವಾಗಿ ಬಸವ ಸಂಗಮ ಶೋಭಾಯಾತ್ರೆಯನ್ನು ಜಿಡಗಾ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಬಸವ ಸಂಗಮ ಶೋಭಾಯಾತ್ರೆ ಆಳಂದ್ನಲ್ಲಿ ಅದ್ದೂರಿ ಸಂಭ್ರಮ. ತುಂತುರು ಮಳೆಯೂ ತಡೆಯಲಿಲ್ಲ ಭಕ್ತರ ಉತ್ಸಾಹ. ಡೊಳ್ಳು ಜಾನಪದ ನೃತ್ಯದ ವೈಭವದಲ್ಲಿ ಮಿಂದ ಪಟ್ಟಣ. ಆಳಂದ್ ಬಸವ ಕಲ್ಯಾಣದ ನಾಡಿನಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಸಂಭ್ರಮ ಮತ್ತೊಮ್ಮೆ ನಾಡಿನ ಜನಮಾನಸದಲ್ಲಿ ತರಂಗಿಸಿತು. ಆಳಂದ್ ಪಟ್ಟಣದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬಸವ ಸಂಗಮ ಶೋಭಾಯಾತ್ರೆ ಆಕಾಶದಿಂದ ಸುರಿದ ತುಂತುರು ಮಳೆಯನ್ನು ಲೆಕ್ಕಿಸದೆ ಅಭೂತಪೂರ್ವ ವೈಭವದಿಂದ ನೆರವೇರಿ ಪಟ್ಟಣದ ಜನಮನಸೂರೆಗೊಂಡಿತು. ಶ್ರೀ ಬಸವೇಶ್ವರರ ದಿವ್ಯ ಚಿಂತನೆಗಳಿಗೆ ಜನಸಾಗರದ ನಮನ ಸಲ್ಲಿಸಲು ನೆರೆದ ಭಕ್ತ ಸಮೂಹ ಮಳೆಯ ಹನಿಗಳನ್ನು ಅನುಗ್ರಹ ಎಂದೇ ಸ್ವೀಕರಿಸಿ ಉತ್ಸಾಹದಿಂದ ಭಾಗವಹಿಸಿದ ದೃಶ್ಯ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು. ಲಿಂಗಾಯತ ಭವನದಿಂದ ಶ್ರೀರಾಮ್ ಮಾರುಕಟ್ಟೆಯವರೆಗೆ ಭವ್ಯ ಮೆರವಣಿಗೆ. ಪಟ್ಟಣದ ಲಿಂಗಾಯತ ಭವನದಲ್ಲಿ ನೆಲೆಗೊಂಡಿರುವ ಶ್ರೀ ಬಸವೇಶ್ವರ ಪ್ರತಿಮೆಯ ಬಳಿಯಿಂದ ಶೋಭಾಯಾತ್ರೆಗೆ ಚಾಲನೆ ನೀಡುವ ಗೌರವ ಸಂದಿತ್ತು ಜಿಡಗಾ ಮಠದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ. ಅವರ ಶ್ರೀಕರ ಸ್ಪರ್ಶದೊಂದಿಗೆ ಚಾಲನೆ ಪಡೆದ ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶ್ರೀರಾಮ್ ಮಾರುಕಟ್ಟೆಯ ಮೈದಾನದಲ್ಲಿ ಸಂಪನ್ನಗೊಂಡ ಬೃಹತ್ ಸಮಾರಂಭದಲ್ಲಿ ವಿಲೀನಗೊಂಡಿತು. ಮೆರವಣಿಗೆಯಲ್ಲಿ ಕುಂಭಕಳಸ ಮಹಿಳೆಯರ ಸಾಲು, ಬಣ್ಣ ಬಣ್ಣದ ಜಾನಪದ ನೃತ್ಯ ತಂಡಗಳು, ಡೊಳ್ಳು ಕುಣಿತದ ರಣಗರ್ಜನೆ, ಮಂಗಳ ವಾದ್ಯಗಳ ಎನ್ನಿನಾದ ಇವೆಲ್ಲವೂ ಸೇರಿ ಶೋಭಾಯಾತ್ರೆಗೆ ಅನನ್ಯ ಮೆರುಗು ನೀಡಿದ್ದವು. ಬೀದಿ ಬದಿಯಲ್ಲಿ ನಿಂತು ತಂಡೋಪತಂಡ ಜನರು ಹೂ ಮಳೆ ಸುರಿಸಿ ಶ್ರೀ ಬಸವಣ್ಣನ ಜಯಘೋಷ ಮಾಡಿದ ದೃಶ್ಯ ಮನಮುಟ್ಟಿತು. ಸಮಾರಂಭಕ್ಕೆ ಉಪಸ್ಥಿತರಿದ್ದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಜಿಡಗಾ ಮಠದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಮಾದನಿಪರ್ಗಿ ಮಠದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ನರೋಣ ಗುರುಮಾಂತ ಮಹಾಸ್ವಾಮಿಗಳು ತಮ್ಮ ದಿವ್ಯ ಸಂದೇಶದಿಂದ ಭಕ್ತ ಸಮೂಹವನ್ನು ಪ್ರೇರೇಪಿಸಿದರು. ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠಾಧೀಶರು ಗಣ್ಯರು ಉಪಸ್ಥಿತಿಯು ಸಮಾರಂಭಕ್ಕೆ ಧಾರ್ಮಿಕ ಗಾಂಭೀರ್ಯ ತಂದುಕೊಟ್ಟಿತು. ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಷಾನಂದ್ ಗುತ್ತೇದಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡರು. ಉತ್ಸವ ಸಮಿತಿಯ ಅಧ್ಯಕ್ಷ ಆನಂದ ಪಾಟೀಲ್, ಉಪಾಧ್ಯಕ್ಷ ಸೋಮಶೇಖರ್ ಮುಲಗೆ, ಪ್ರಚಾರ ಸಮಿತಿ ಅಧ್ಯಕ್ಷ ನಾಗರಾಜು ಶೇಗಜಿ, ನ್ಯಾಯವಾದಿ ಬಾಬಾಸಾಹೇಬ್ ಪಾಟೀಲ್, ಶ್ರೀಶೈಲ್ ಖಜುರಿ, ಮಹೇಶ ಗೌಳಿ, ಮಲ್ಲಪ್ಪ ಹತ್ತರಕ್ಕೆ, ಗೌರಿ ಚಿಟ್ಕೋಟಿ, ಅಶೋಕ ತರಕಿ ತಂಬಕವಾಡಿ, ದತ್ತ, ರಾಜ್ ಗುತ್ತೇದಾರ್, ಲಿಂಗರಾಜ್ ಪಾಟೀಲ್, ಕುಮಾರ್ ಬಂಡೆ ಸೇರಿದಂತೆ ಅನೇಕ ಗಣ್ಯರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದರು. ಒಟ್ಟಾರೆ ತುಂತುರು ಮಳೆಯ ತಂಪಿನ ಮಡಿಲಲ್ಲಿ ಹುಟ್ಟಿಕೊಂಡ ಈ ಸಂಭ್ರಮ ಡೊಳ್ಳಿನ ಡಬ್ಬಳ, ಜಾನಪದ ನೃತ್ಯದ ಲಾಸ್ಯ, ಕಳಶದ ಶೋಭೆ ಮತ್ತು ಸಾವಿರ ಕಂಠಗಳ ಜಯಘೋಷದ ನಡುವೆ ವಿಶ್ವಗುರು ಬಸವಣ್ಣನ ಸಮಾನತೆ ಮತ್ತು ಮಾನವ ಪ್ರೇಮದ ತತ್ವಕ್ಕೆ ಆಳಂದ್ ಒಮ್ಮೆ ಮತ್ತೆ ನಮಿಸಿದ ಕ್ಷಣವಾಗಿ ಚರಿತ್ರೆಯಲ್ಲಿ ದಾಖಲಾಯಿತು.